ಹಾಯ್ ಎಲ್ಲ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪವನ್ ಸುನಿ ಲೈಫ್ ಸ್ಟೈಲ್‌ಗೆ ಎಲ್ಲರಿಗೂ ಸ್ವಾಗತ. ಎಲ್ರು ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಸೊ ಇವತ್ತು ಯಾರಪ್ಪ ಹೊಸಬ್ರು ನಿಮ್ ಮನೇಲಿ ಏನೋ ಮಾಡ್ತಿದ್ದಾರೆ ಅಂತ ಅನ್ಕೋಬಹುದು. ಸೊ ನಮ್ಮ ಅಕ್ಕನ ಸೊಸೆ ಇವ್ರು. ಈಗ ನಾನು ಶುರು ಮಾಡ್ತಾ ಇದ್ದೀನಿ ನೋಡಿ. ನನ್ನ ಚಾನೆಲ್‌ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ ಅಷ್ಟೇನೆ. ಸೊ ಈಗ ಬನ್ನಿ ಶುರು ಮಾಡೋಣ. ಇಲ್ಲಿ ಅಡಿಗೆ ಕೆಲಸದಲ್ಲಿ ಇವತ್ತು ನಮ್ಮ ಅಕ್ಕನ ಸೊಸೆ ಹೆಲ್ಪ್ ಮಾಡಿದ್ದಾರೆ. ಅವರು ಮಂತ್ಲಿ ಹಾಸ್ಪಿಟ್ಲಿಗೆ ತೋರ್ಸಕ್ಕೆ ಬರ್ತಾರೆ. ಇಲ್ಲೇ ತೋರಿಸ್ತಾ ಇರೋದು. ಅವ್ಳಿಗೀಗ 5 ತಿಂಗಳಾಗಿದೆ. ಹಿಂದಿನ ವ್ಲಾಗಲ್ಲಿ ನಾನೆಲ್ಲ ಹೇಳಿದೀನಿ. ವಿಡಿಯೋ ಕೂಡ ಮಾಡಿದೀನಿ ಊರಿಂದೆಲ್ಲ. ಅವಾಗ ನೀವು ನೋಡಿರ್ತೀರಾ ಅಂತ ಅನ್ಕೊಂಡಿದೀನಿ ಇವ್ರನ್ನ. ಸೊ ಇವಾಗ ಒಂದ್ ಸ್ವಲ್ಪ ಟೊಮೊಟೊ ಸಾಗ್ ಮಾಡ್ಬಿಟ್ಟು ಚಪಾತಿ ಮಾಡೋಣ, ಸ್ವಲ್ಪ ಬಟಾಣಿ ಕೂಡ ಇತ್ತು ಹಾಗೆ ಹಾಕ್ಬಿಟ್ಟು ಮಾಡೋಣ ಅಂತ ಹೇಳಿ ರೆಡಿ ಮಾಡ್ತಾ ಇದ್ದೀನಿ. ಅದನ್ನೇನ್ ತೋರ್ಸಿಲ್ಲ ನಾನು, ಯಾಕೆಂದ್ರೆ ಹಿಂದಿನ ವ್ಲಾಗಲ್ಲಿ ನೀಟಾಗಿ ಹೇಗ್ ಮಾಡೋದಂತ ತೋರಿಸಿದ್ದೆ. ಹಾಗಾಗಿ ಇವತ್ತೇನ್ ತೋರಿಸ್ಲಿಲ್ಲ. ಇನ್ನ ಕಂಟಿನ್ಯೂಸ್ ಆಗಿ ವ್ಲಾಗ್ ಹೋಗ್ತಾ ಇರತ್ತೆ, ನೋಡ್ತಾ ಇರಿ ಆಯ್ತಾ. ಬೆಳಗ್ಗೆ ನಮ್ಮ ಅಕ್ಕ ಮಗನೂ ನಮ್ಮ ಅಕ್ಕನ ಸೊಸೆ ಬಂದ್ರು. ಅವರು ಹಾಸ್ಪಿಟ್ಲಿಗೆ ಬಂದಿದ್ದಾರೆ ಇವತ್ತು. ಇಲ್ಲೇ ತೋರಿಸ್ತಾ ಇರೋದು ತುಮಕೂರಲ್ಲಿ. ಅವಳಿಗೆ 5 ತಿಂಗಳಲ್ಲಿ ಇದ್ದಾಳೆ, ಇವಾಗ ಪ್ರೆಗ್ನೆಂಟ್ ಇದ್ದಾಳೆ. ಬಟಾಣಿ ಸಾಗು ಚಪಾತಿ ಮಾಡಿದ್ವಿ. ಮಧ್ಯಾಹ್ನ ಉಪ್ಸಾರು ಮುದ್ದೆ ಮಾಡ್ಕೊಂಡಿದ್ವಿ. ಅದನ್ನೆಲ್ಲ ಶೂಟ್ ಮಾಡ್ಕೊಳಕ್ ಆಗಿಲ್ಲ. ನನಗೆ ಬೇರೆ ಯಾಕೋ ಸಿಕ್ಕಾಪಟ್ಟೆ ನಿದ್ದೆ ಬರ್ತಿತ್ತು. ಮಧ್ಯಾಹ್ನ ಮಲಗ್ಬಿಟ್ಟಿದ್ದೆ ಇವತ್ತಿನ. ಸೊ ಇವಾಗ ಕುಕ್ಕರ್ಗೆ ಬೇಳೆನ ಇಟ್ಟಿದ್ದೀನಿ. ಬೇಳೆ ಅಂತಂದ್ರೆ ಕಡಲೆಬೇಳೆ ಹಾಕಿದ್ದೀನಿ. ನೀಟಾಗಿ ಇದನ್ನ ಉರಿಬೇಕು. ಸೊ ಅಷ್ಟರಲ್ಲಿ ಇದೇನಾಗಿದೆ ನೋಡ್ತೀನಿ, ಯಾವ ರೀತಿ ಬೆಂದಿದ್ದಾವೆ ಬೇಳೆ ಅಂತ ಹೇಳ್ಬಿಟ್ಟು. ಇನ್ನೊಂದು 2 ನಿಮಿಷ ಇದನ್ನ ಬೇಯಿಸ್ಕೋಬೇಕು. ಬೇಯಿಸ್ಕೊಂಡು ನೀರೆಲ್ಲ ಬಸ್ಬಿಟ್ಟು ಆಮೇಲೆ ಬೆಲ್ಲ ಹಾಕಿ ನಾವು ನೀಟಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಉರಿಬೇಕು. ಅವಾಗ ಚೆನ್ನಾಗಿರುತ್ತೆ ಹೂರಣ. ಫ್ರೈಯಾಗಿ ಬೆಂದಿದೆ, ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ನೋಡಿ ಈ ರೀತಿ ಹುರ್ಕೋಬೇಕು, ಘಮ ಬರಬೇಕು. ಮೆಣಸಿನ್ಕಾಯಿ ಆ ರೀತಿ ಹುರ್ಕೋಬೇಕಾಗುತ್ತೆ. ಜೀರಿಗೆನ 1 ಸ್ಪೂನ್ ಹಾಕ್ಕೊಳ್ತೀನಿ. ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ, ನಾವು ಈ ರೀತಿ ಮಾಡ್ತೀವಿ. ನೋಡಿ ಒಂದು ಕೈಯಲ್ಲೇ ಹಾಕ್ಕೊಳ್ತಾ ಇದ್ದೀನಿ ಅಂದಾಜಿಗೆ. ನಾನು 1 ಸ್ಪೂನ್ ಅಷ್ಟಿದೆ, ದೊಡ್ಡ ಸ್ಪೂನಲ್ಲೇನೆ. ಸೊ ಇದನ್ನ ಕೂಡ ನೀಟಾಗಿ ಬಿಸಿ ಮಾಡ್ಕೋಬೇಕು. ಅದ್ರ ಜೊತೆ ಹಂಗೆ ಕರ್ಬೇವಿನ ಸೊಪ್ಪು ಕೂಡ ಹಾಕೊಂಡು ಹುರ್ಕೋಬಹುದು. ಕೊತ್ತಂಬರಿ ಸೊಪ್ಪು ಲಾಸ್ಟ್ಗೆ ಸುಮ್ಮನೆ ಅದ್ರ ಜೊತೆಗೆ ಹಿಂಗೆ ಎಣ್ಣೆಗೆ ಹಿಂಗೆ ಅಂದ್ಕೊಂಡು ಹಾಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಕೊತ್ತಂಬರಿ ಸೊಪ್ಪನ್ನ ಕೂಡ ತೊಳ್ಕೊಂಡು ಹಾಕ್ಬಿಡ್ತೀನಿ ಲಾಸ್ಟ್ಗೆ. ಸೊ ನೋಡಿ ಕಡಲೆಬೇಳೆ ಚೆನ್ನಾಗಿ ಆಲ್ರೆಡಿ ಬೆಂದಾಯ್ತು. 2 ಕೂಗಿಸ್ಕೊಂಡೆ ಮತ್ತೆ ಇದನ್ನ ಬೇಯಿಸ್ಕೊತಾ ಇದ್ದೀನಿ. ಒಡೆದಿದೆ ನೋಡಿ ಆಲ್ರೆಡಿ ಕಾಳು, ನೋಡ್ತಾ ಇರ್ಬೋದು ನೀವು. ಸೊ ನೋಡಿ ಇದನ್ನು ಘಮ ಬರೋವಾಗ ಹುರ್ಕೊಂಡೆ ನಾನು. ನೋಡಿ ಈ ಕೊತ್ತಂಬರಿ ಸೊಪ್ಪನ್ನ ಇದರಲ್ಲಿ ಹಾಕೊಳ್ತಾ ಇದ್ದೀನಿ ನಾನು. ಅದರಲ್ಲೇ ಹಾಕೊಂಡು ಹುರ್ಕೋಬೇಕು ಅದನ್ನು ಕೂಡ. ಮತ್ತು ಇದಕ್ಕೆ ನಾನು ಧನಿಯಾ ಪುಡಿ ಹಾಕ್ತಾ ಇದ್ದೀನಿ, ಅದರಲ್ಲೇ ಹಾಕ್ತಾ ಇದ್ದೀನಿ. ಅದು ಕೂಡ ಒಂದು ಧನಿಯಾ ಪುಡಿನ ಈ ರೀತಿ ಸ್ಪೂನಲ್ಲಿ ನೋಡಿ 1 ಸ್ಪೂನು ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ. ಕಡೆ ಕಾಳೊಂದು ಕಡೆ ಸಪ್ರೇಟ್ ಮಾಡ್ತೀನಿ. ಈ ಜಾಲರಿ ತೊಗೊಂಡಿದ್ದೀನಿ ನಾನು, ಕಾಣಿಸುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ಈ ರೀತಿ ಸಪ್ರೇಟ್ ಮಾಡ್ಕೊಳ್ಳೋದಷ್ಟೇ. ನೋಡಿ ಕಾಳು ಎಷ್ಟು ಚೆನ್ನಾಗಿ ಬೆಂದಿದೆ, ತೋರಿಸ್ತಾ ಇದ್ದೀನಿ ನಿಮಗೆ ಜೂಮಲ್ಲಿ ಒಂದ್ಸರಿ. ಇದಕ್ಕೆ ಇವಾಗ ಬೆಲ್ಲ ಹಾಕ್ಬಿಟ್ಟು ಒಂದ್ಸರಿ ಕುಕ್ಕರ್ಗೆ ಹಾಕಿ ನೀಟಾಗಿ ಬಿಸಿ ಮಾಡಬೇಕು. ಈ ರೀತಿ ಮಿಕ್ಸಿಗೆ ಆಡಿಸ್ಕೊಂಡಿದ್ದೀನಿ. ಇವಾಗ ಒಗ್ಗರಣೆ ಹಾಕೋದಷ್ಟೇನೆ. ಇನ್ನು ಸಾರಿಗೆ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ ನಾನೀಗ. ಹಾಕೊಂಡಿದೆ ಬೆಲ್ಲದ್ದೆಲ್ಲ. ಇದೆಲ್ಲ ನೀರು ಹಿಂಗವರೆಗೂ ಕುದಿಸ್ಬೇಕು. ಸಣ್ಣ ಉರಿ ಇಟ್ಕೊಂಡು, ಜಾಸ್ತಿ ಉರಿ ಇಡಬಾರ್ದು, ಸೀದೋಗ್ಬಿಡುತ್ತೆ. ನೀಟಾಗೆ ಕುದಿಸ್ಕೋಬೇಕು. ಆಮೇಲೆ ನಾವು ಆರಿಸ್ಬಿಟ್ಟು ಮಿಕ್ಸಿಗೆ ಹಾಕ್ಕೋಬೇಕು ಈ ರೀತಿ. ಆವಾಗ 3 ದಿನ ಇದ್ರೂ ಕೂಡ ಏನೂ ಆಗಲ್ಲ. ಒಬ್ಬಟ್ಟು ಸಾರು ತಿನ್ನೋದೇ ಒಂದು ಖುಷಿ. ನಾವು ಯಾವುದೇ ಕಾರಣಕ್ಕೂ ಕಾಯಿ ಹಾಕಲ್ಲ. ಕಾಯಿ ಹಾಕಿದ್ರೆ ನನಗೆ ಇಷ್ಟ ಆಗಲ್ಲ. ಒಬ್ಬಟ್ಟು ಸಾರಿಗೆ ಕೆಲವೊಂದು ಕಾಯಿ ರುಬ್ಬಿಬಿಟ್ಟು ಮಾಡ್ತಾರೆ, ಅಂತ ನನಗೆ ಇಷ್ಟ ಆಗಲ್ಲ. ಈ ರೀತಿ ತೆಳುಗಿರಬೇಕು ಸಾಂಬಾರು. ಇದು ತಿಳಿದ್ರೇನೆ ಚೆನ್ನಾಗಿರೋದು ಸಾಂಬಾರು. ನೋಡಿ ಇದು ಮಿನಿಮಮ್ ಅಂದರೆ ಒಂದು 1/4 ಗಂಟೆ ಮೇಲಾಯ್ತು, 20 ನಿಮಿಷ ಆಯಿತು. ಇನ್ನು ಕುದಿತಲೇ ಇದೆ. ಹೆಂಗೆ ಗೊತ್ತಾ, ಇದೆಲ್ಲ ನೀರು ಹಿಂಗಿ ಗಟ್ಟಿ ಆಗಬೇಕು. ಅಲ್ಲೇವರೆಗೂ ಇದೇ ರೀತಿನೇ ಕುದಿಸ್ಕೋಬೇಕು. ಸೊ ನೋಡಿ ಈ ರೀತಿ ಚೆನ್ನಾಗಾಗಿರೋದು. ಇದನ್ನ ಇವಾಗ ಆರಕ್ಕೆ ಬಿಟ್ಬಿಟ್ರೆ ನಾವು ನೀಟಾಗಿ ಗಟ್ಟಿ ಆಗಿಬಿಡುತ್ತೆ. ಆಮೇಲೆ ನಾವು ಮಿಕ್ಸಿಗೆ ಹಾಕೊಂಡ್ರೆ ಹೂರಣ ರೆಡಿ ಆಗುತ್ತೆ. ಈ ರೀತಿ ನಾವು ಮಾಡೋದ್ರಿಂದ 2 ರಿಂದ 3 ದಿನ 4 ದಿನ ತಿಂದ್ರೂ ಕರಿಗಡುಬು ಏನೂ ಆಗಲ್ಲ. ಖಂಡಿತ ಈ ರೀತಿ ಟ್ರೈ ಮಾಡಿ ನೋಡಿ, ಸಕ್ಕತ್ತಾಗಿರುತ್ತೆ ನಿಜವಾಗೂ. ನನಗೆ ಈ ಥರ ಮಾಡೋದು ನಮ್ಮ ಅಕ್ಕ ಹೇಳ್ಕೊಟ್ಟಿದ್ದು. ನೋಡಿ ಎಲ್ಲರೂ ಹೂರಣ ಜೊತೆಗೆ ಬೆಲ್ಲ ಹಾಕ್ಬಿಟ್ಟು ಸುಮ್ಮನೆ ಮಿಕ್ಸಿಗೆ ಹಾಕಿ ರುಬ್ಬಿಡ್ತಾರೆ. ಸೊ ಆ ರೀತಿ ಮಾಡೋಕ್ಕೆ ಹೋಗ್ಬೇಡಿ, ಈ ರೀತಿ ಮಾಡಿ. ಸೊ ಸಾಂಬಾರು ಕೂಡ ಆಲ್ರೆಡಿ ಕುದಿ ಬಂದಿದೆ ನೋಡಿ. ಚೆನ್ನಾಗಿ ಕುದಿಬೇಕು ಈ ಸಾಂಬಾರು. ಮಿನಿಮಮ್ ಅಂದರೆ ನಿಧಾನ ಕುರಿ ಇಟ್ಕೊಂಡು ಒಂದು ಅರ್ಧ ಗಂಟೆ ಕುದಿಬೇಕು, ಅವಾಗ ಚೆನ್ನಾಗಿರುತ್ತೆ ಸಾಂಬಾರು. ಸೊ ಇನ್ನೂ ಲೇಟ್ ಅಲ್ವಾ ಕರ್ಗಡುಬು ಮಾಡೋದು. ಈಗ ನೆನೆಸಿಡ್ತೀನಿ. ಇನ್ನು ಮಿನಿಮಮ್ 1 ಗಂಟೆ ನೆನ್ಕೊಳ್ಳುತ್ತೆ ಇದು. ಇನ್ನು ಇವಾಗ 6:30 ಆಗಿದೆ ಟೈಮು. ಅವ್ರಿನ್ನೂ ಬರೋಕ್ಕೆ ಇನ್ನೂ 1 ಗಂಟೆ ಆಗುತ್ತಂತೆ ಹಾಸ್ಪಿಟ್ಲಿಂದ. ಒಂದು 7:30 ಆಗುತ್ತೆ ಬರೋಕ್ಕೆ ಅಂತ ಹೇಳಿದರು. ಸೊ ಹಾಗಾಗಿ ಈಗಿನ್ನು ಮೈದಾ ಹಿಟ್ಟು ತೊಗೊಂಡಿದ್ದೀನಿ, ಕಲಸಿಟ್ಬಿಟ್ಟು ಇನ್ನೇನು ಸಾಂಬಾರು ಕುದೀತಾ ಇದೆ. ಹೂರ್ಣಕ್ಕೂ ರೆಡಿಯಾಗಿದೆ. ಇನ್ನು ಮಿಕ್ಸಿಗೆ ಹಾಕೋದಷ್ಟೇ ಹೂರ್ಣ. ಸೊ ಮೈದಾ ಹಿಟ್ಟನ್ನ ಕಲಸಿಟ್ಬಿಟ್ರೆ ನನ್ನ ಕೆಲಸ ಮುಗೀತು. ಸೊ ಬಂದ ಮೇಲೆ ಇಬ್ಬರು ಸೇರಿಕೊಂಡು ಕರ್ಗಡುಬನ್ನ ಮಾಡ್ತೀವಿ. ಅನ್ನಕ್ಕೆ ಇಟ್ಬಿಟ್ರೆ ಆಗೋಯ್ತು ಅಷ್ಟೇ. ಎಷ್ಟು ಚೆನ್ನಾಗಿ ಕಲಸಿದ್ದೀನಿ ಹಿಟ್ಟನ್ನ, ಈ ಅದಕ್ಕಿರಬೇಕು. ಇವಾಗ ಎಣ್ಣೆ ಪೇಪರ್ ಇದೆ ನನ್ನ ಹತ್ರ ನೋಡಿ, ಆಯಿಲ್ ಪೇಪರ್ ಇದು. ಆಯಿಲ್ ಪೇಪರೆಲ್ಲ ಹಾಕಿಬಿಟ್ಟು
ಮುಚ್ಚಿಡ್ಬೇಕು. ಅವಾಗ ಒಂದು ಗಂಟೆ ನೆನೆಸಿಟ್ಬಿಟ್ರೆ, ಒಂದು ಗಂಟೆ ಅಥವಾ ಅರ್ಧ ಗಂಟೆ ಈ ರೀತಿ ನೆನೆಸಿಟ್ರೆ ನಿಜವಾಗ್ಲೂ ಸಖತ್ತು ಸ್ಮೂತಾಗಿರುತ್ತೆ. ನಿಮ್ಗೆ ಆಮೇಲೆ ತೋರಿಸ್ತೀನಿ ಯಾವ ರೀತಿ ಬರುತ್ತೆ ಇದು ಅಂತ ಹೇಳ್ಬಿಟ್ಟು. ಸೊ ನೋಡಿ, ಈ ರೀತಿ ಕವರ್ ಮಾಡಿ ಹಾಗೆ ಬಟ್ಲದಲ್ಲಿ ಈ ರೀತಿ ಇಡ್ತೀನಿ ನಾನು, ಫೋಲ್ಡ್ ಮಾಡಿಬಿಟ್ಟು. ತುಂಬ ಚೆನ್ನಾಗಿ ಮೆತ್ತಗಾಗಿರುತ್ತೆ ಮೈದಾ ಹಿಟ್ಟು. ಸೊ ಆಲ್ರೆಡಿ 8 ಗಂಟೆ ಆಗಿತ್ತು, ಇನ್ನ ಹೂರಣ ರುಬ್ಬಿರ್ಲಿಲ್ಲ ನಾನು. ಅವರು ಬರೋದಕ್ಕೆ 8 ಗಂಟೆ ಆಗೋಯ್ತು. ಇನ್ನ ಇವಾಗ ಹೂರಣ ರುಬ್ತಾ ಇದೀನಿ ನೋಡಿ. ಈ ಹೂರಣ ಕತೆ ಅಂತೂ ತುಂಬಾ ದೊಡ್ಡ ಕತೆ ಆಗೋಗ್ಬಿಡ್ತು ನನ್ಗೆ. ಯಾಕೆಂದ್ರೆ ಬಿಸಿದೆ ರುಬ್ಬೇಕಿತ್ತಂತೆ, ಸ್ವಲ್ಪ ಆರಿಸ್ಬಿಟ್ಟೆ ನಾನು. ಮಿನಿಮಮ್ ಅರ್ಧ ಗಂಟೆ ಆರ್ಬಿಟ್ಟಿದೆ ಆ ಹೂರಣ. ಇವಾಗ ನೋಡ್ಸಿದ್ನಲ್ವಾ ಹಿಂದೆ ಹೇಗೆ ಮಾಡೋದು ಅಂತ. ತುಂಬಾ ಆರೋಗ್ಬಿಟ್ಟಿತ್ತು. ಅದು ಮಿಕ್ಸಿಗೆ ಹಾಕಿದ್ರು ನುಣ್ಗಾಗ್ತಾ ಇಲ್ಲ, ಗುಂಡ್ಕಲ್ ತಗೊಂಡ್ ರುಬ್ಬಿದ್ರು ನುಣ್ಗಾಗ್ತಾ ಇಲ್ಲ. ಏನೇನೋ ಕಷ್ಟಪಟ್ಟು ಸಣ್ಣ ಮಿಕ್ಸಿಗೆ, ದೊಡ್ಡ ಮಿಕ್ಸಿಗೆ ಈ ರೀತಿ ಹಾಕಿ ಟ್ರೈ ಮಾಡಿ ಹೂರಣನಂತೂ ಬೆಳ್ಳಿಲ್ಲ, ನೀಟಾಗಿ ರುಬ್ಕೊಂಡಿದೀವಿ. ಒಂದ್ ಸೈಡ್ ಅಲ್ಲಿ ಅನ್ನ ಕೂಡ ಇಟ್ಟಿದ್ದೆ. ನನ್ ಮಗ ವಿಡಿಯೋ ಮಾಡ್ಕೊಡ್ತಾ ಇದ್ದೆ ಇವತ್ತು. ತುಂಬಾನೇ ಖುಷಿ ಆಯ್ತು. ಯಾರಾದ್ರೂ ಒಬ್ರು ವಿಡಿಯೋ ಮಾಡ್ಕೊಟ್ರೆ ನಮ್ಗಂತೂ ತುಂಬಾನೇ ಖುಷಿ ಆಗುತ್ತೆ. ಸೊ ಹೂರಣ ಎಲ್ಲ ರುಬ್ಬಿದಾಯ್ತು. ಒಂದ್ ಕಡೆ ಹಾಲು ಕೂಡ ಕಾಯಿಸ್ತಾ ಇದೀವಿ. ಯಾಕೆಂದ್ರೆ ನಾವು ಕಾಯಲ್ಲಂತ ಮಾಡ್ತಾ ಇದೀವಿ ಫಸ್ಟ್. ಇವಾಗೆಲ್ಲ ಹಾಲ್ ಹಾಕೊಂಡೆ ತಿನ್ಬಿಡ್ತೀವಿ ಕರ್ಗಡುಬ್ಗೆಲ್ಲನ. ಇವತ್ ಮಾಡ್ತಿರೋದು ಕರ್ಗಡುಬು. ಯಾವ ರೀತಿ ಮಾಡೋದಂತ ನೋಡ್ತಾ ಇರಬಹುದು ನೀವು, ತೋರಿಸ್ತಾ ಇದೀನಿ ನೋಡಿ. ಈ ಹೂರಣನ ತಗೊಂಡ್ಬಿಟ್ಟು, ಅಂದ್ರೆ ಕಣಕ ಅಂತ ಹೇಳ್ತಾರಲ್ವಾ, ಅದನ್ನ ತಗೊಂಡು ಎಲೆನ ತೆಗೆದ್ಬಿಟ್ಟು, ಸೇಮ್ ಕರ್ಜಿಕಾಯಿ ಎಲ್ಲ ಮಾಡ್ತಿರಲ್ಲ ಆ ರೀತಿ. ಕೆಲವರ್ ಕಡೆ ಕರ್ಗಡುಬ್ ಮಾಡಲ್ಲ, ಅದಕ್ಕೋಸ್ಕರ ಹೇಳ್ತಾ ಇದೀನಿ. ಇವಾಗೆಲ್ಲ ತುಂಬಾ ಕಡೆ ಮಾಡ್ತಾ ಇದಾರೆ. ಸೊ ಮಾಡ್ದಿದ್ದವ್ರು ಮಾತ್ರ ನೋಡಿ, ಅಥವಾ ಯಾವ ರೀತಿ ಮಾಡೋದಂತ ಗೊತ್ತಾಗಿಲ್ಲ ಅಂತಂದ್ರೆ ಈ ವಿಡಿಯೋದಲ್ಲಿ ನೋಡಿದ್ರೆ ನಿಮ್ಗೆ ಖಂಡಿತ ಅರ್ಥ ಆಗುತ್ತೆ. ಸೊ ತುಂಬಾ ಈಸಿ ಕರ್ಗಡುಬ್ ಮಾಡೋದು. ನೋಡಿ, ಆ ಕಡೆ ನಾನೊಂದ್ ತಟ್ಟೆಲಿ ಒಂದ್ ಕರ್ಚಿಪ್ನ ಹಾಕೊಂಡು ತಣ್ಣೀರು ಹೊಯ್ಕೊಂಡ್ಬಿಟ್ಟು ಅದ್ರಲ್ಲಿ ಇಟ್ಕೊಂಡಿದೀನಿ. ಅದನ್ನ ಯಾಕೆ ಅಂತಂದ್ರೆ ಎಲೆ ತಗೊಂಡು ಅದ್ರ ಮೇಲೆ ಹಾಕ್ಬೇಕು. ಎಲೆ ಎಲ್ಲ ತ್ಯಾವ ಆಗ್ಬೇಕು. ಮತ್ತೆ ಹೂರ್ಣ ತಗೊಂಡು ಇಡ್ಬೇಕು. ಒಂದ್ ಸ್ವಲ್ಪ ಅದಕ್ಕೆ ಎಲೆ ಎಷ್ಟು ನಾವು ಅಗ್ಲ ತೆಗಿತೀವೋ ಅಷ್ಟ ಅಗ್ಲ ಇಟ್ಬಿಟ್ಟು, ಅದನ್ನ ನೀಟಾಗೆ ಕೈಯಲ್ಲಿ ತಗೊಂಡು ಕೈನ ಈ ರೀತಿ ಒತ್ತಬೇಕು, ಎರಡು ಹಿಡ್ಕೊಂಡು. ಅವಾಗ ತುಂಬಾ ಚೆನ್ನಾಗಾಗುತ್ತೆ. ನೋಡ್ತಾ ಇರ್ಬೋದು ಎಷ್ಟೊಂದ್ ಕರ್ಗೋಡುಬ್ನ ಮಾಡಿಟ್ಟಿದ್ದೆ. ಅವಳು ಎಲೆ ತೆಗ್ದಾಕ್ತಾ ಇದ್ಲು ನನ್ ಸೊಸೆ, ನಾನು ಈ ರೀತಿ ಮಾಡ್ತಾ ಇದ್ದೆ. ತುಂಬಾನೇ ಈಸಿಯಾಗಿ ಮಾಡ್ಬೋದು. ಏನಂದ್ರೆ ಇದಕ್ಕೆಲ್ಲ ಒಬ್ಬೊಬ್ರು ಆಗಲ್ಲ, ಇಬ್ರು ಇರ್ಬೇಕಷ್ಟೇನೆ. ನಾವು ಕೂಡ ಸ್ವಲ್ಪ ಹಾಕಿದ್ದೆ ನಾನು, ಒಂದು ಗ್ಲಾಸ್ ಅಷ್ಟೇನೆ, ದೊಡ್ಡ ಗ್ಲಾಸ್ ಅಲ್ಲಿ. ತುಂಬಾ ಏನಾಗಿರ್ಲಿಲ್ಲ, ಇಲ್ಲಿಗೆ ಜಾಸ್ತಿ ಅದು ಅಂತ ಅನ್ನಿಸ್ತು ನಮ್ಗೆ. ಸೊ ಈ ರೀತಿ ಎಲ್ಲಾ ಮಾಡಿಟ್ಟಿದೀನಿ. ತುಂಬಾ ಚೆನ್ನಾಗಿರುತ್ತೆ ಕರ್ಗೋಡುಬ್ ಮಾಡ್ಕೊಂಡ್ ತಿಂದ್ರೆ, ತುಂಬಾ ರುಚಿಯಾಗಿರುತ್ತೆ. ಸೊ ಏನಂದ್ರೆ ಸ್ವಲ್ಪ ಟೈಮ್ ತಗೊಳತ್ತೆ ಅಷ್ಟೇನೆ. ಹಾಲಾದ್ರೂ ಹಾಕೊಂಡು ತಿನ್ಬೋದು, ಇಲ್ಲ ಅಂತಂದ್ರೆ ನಾವು ಆರಾಮಾಗಿ ಕಾಯಲ್ಲಾದ್ರೂ ಮಾಡ್ಕೊಂಡು ತುಪ್ಪ ಹಾಕೊಂಡು ತಿನ್ಬೋದು, ಬರೀದಾದ್ರೂ ತಿನ್ಬೋದು. ನಾನೀಗ ಮಾಡಿರೋಂತ ಕರ್ಗೋಡುಬು ಒಂದ್ ವಾರ ಇಟ್ಕೊಂಡ್ರೆ ಏನಾಗಲ್ಲ. ನಾನು ಹಿಂದೆ ಆಲ್ರೆಡಿ ಎಲ್ಲ ತೋರ್ಸಿದೀನಿ ನಿಮ್ಗೆ, ಸೊ ಹೇಳ್ತಾ ಇದೀನಿ ಅಷ್ಟೇ. ನೋಡಿ, ಆ ರೀತಿ ಎಲ್ಲ ರೆಡಿ ಮಾಡ್ಕೊಂಡಿದ್ದಾದ್ಮೇಲೆ ಬಾಳ ಹೊತ್ತು ಗಾಳಿಲಿ ಬಿಡಬಾರ್ದು ಅದನ್ನ. ಗಾಳಿಲಿ ಬಿಟ್ರೆ ಏನಾಗುತ್ತೆ ಅಂತಂದ್ರೆ ಒಡೆದೋಗ್ಬಿಡುತ್ತೆ ಎಣ್ಣೆಲಿ ಹಾಕಿದ ತಕ್ಷಣ. ಇನ್ನ ಎಣ್ಣೆಗೆ ಹಾಕೋಣ ಅಂತ ಹೇಳ್ಬಿಟ್ಟು ಹುಡ್ಗಿ ಎಣ್ಣೆನೆಲ್ಲ ಕಾಸ್ತಾ ಇದ್ದಾಳೆ ನಮ್ ಶಿಲ್ಪ. ಅವಳ ಹೆಸರು ಶಿಲ್ಪ ಅಂತ. ಫಸ್ಟ್ ಒಂದ್ ಸ್ವಲ್ಪ ಸೊಂಡ್ಗೆ ಇದ್ವು ಮನೇಲಿ, ಅದನ್ನೆಲ್ಲ ಕರ್ಕೊಂಡಿದ್ದಾಳೆ. ಅದಾದ್ಮೇಲೆ ಕರ್ಕೊಂಡಿದಾರಂತ ಅನ್ಬೋದು, ಅಥವಾ ಗೋಳ್ಸಿರೋದಂತಾನು ಹೇಳ್ಬೋದು. ಆ ತರ ಎಲ್ಲ ಇರುತ್ತೆ. ಸೊ ಅದಾದ್ಮೇಲೆ ನೋಡಿ, ಈ ತರ ಕರ್ಗೋಡುಬ್ನ ಎಣ್ಣೆ ಚೆನ್ನಾಗ್ ಕಾದ್ಮೇಲೆ ಹಾಕ್ಬೇಕು. ಎಣ್ಣೆ ಜಾಸ್ತಿನೂ ಕಾಯಿಸ್ಬಾರ್ದು, ಕಮ್ಮಿನೂ ಕಾಯಿಸ್ಬಾರ್ದು, ಮೀಡಿಯಂ ಅಲ್ಲಿ ಇರ್ಬೇಕು. ಈ ರೀತಿ ಹಾಕಿದ ತಕ್ಷಣನೇ ಜಾಸ್ತಿ ಕಾದ್ರೆ ಏನಾಗ್ಬಿಡುತ್ತಂದ್ರೆ ಕಪ್ಪುಗಾಗ್ಬಿಡುತ್ತೆ ಕರ್ಗೋಡುಬ್, ಚೆನ್ನಾಗಿ ಇದಾಗಲ್ಲ. ನಿಧಾನಕ್ಕೆ ಮೀಡಿಯಂ ಸೈಜ್ ಅಲ್ಲಿ ಚೆನ್ನಾಗಿ ಎಣ್ಣೆ ಬೆಂದಿದ್ರೆ ಒಂದ್ 5 ನಿಮಿಷ ಕೂಡ ಬೇಕಾಗಲ್ಲ, ಒಂದು 3 ನಿಮಿಷಕ್ಕೇನೆ ನೀಟಾಗಿ ಬೆಂದ್ಕೊಬಿಡತ್ತೆ. ಇನ್ನ ಮೇಗಳು ಎಲೆ ಮಾತ್ರ ಬೇಯ್ಬೇಕಲ್ವಾ, ಮೈದಾ ಹಿಟ್ಟಿಂದು ನೀಟಾಗಿ ಬೆಂದ್ಕೊಳ್ಳುತ್ತೆ. ನಾವೇನಾದ್ರೂ ಜಾಸ್ತಿ ಕಾಯಿಸಿದ್ರೆ ಎಣ್ಣೆನ, ಕರ್ಗೋಡ್ಬೆಲ್ಲ ಒಂಥರ ಚೆನ್ನಾಗ್ ಕಾಣಿಸಲ್ಲ, ಕಲರ್ಫುಲ್ ಆಗಿ ಇರಲ್ಲ. ಕರ್ಗೋಡ್ಬ್ ಆಗಿರ್ಬೋದು, ಅಥವಾ ಬೋಂಡ ಆಗಿರ್ಬೋದು, ಆ ಏನಾದ್ರೂ ಆಗಿರ್ಬೋದು, ಎಣ್ಣೆನ ಜಾಸ್ತಿ ಕಾಯಿಸ್ಬಾರ್ದು, ಮೀಡಿಯಂ ಅಲ್ಲಿ ಇರ್ಬೇಕಷ್ಟೇನೆ. ಸೊ ನೋಡಿ, ನಿಮಗೆ ತೋರಿಸ್ತಲೇ ಇದೀನಿ ಅದ್ ಎಷ್ಟು ಬೇಗ ಬೇಯ್ತಾ ಇದೆ ಅಂತ ಹೇಳ್ಬಿಟ್ಟು. ನೋಡು, ಒಂದು ಒಡೆದೋಗಿಲ್ಲ. ಆ ಎಲೆ ನೀಟಾಗಿ ಮುಚ್ಚಿದ್ರೆ ಒಡೆದೋಗಲ್ಲ. ಒಡೆದೋದ್ರೆ ಏನಾದ್ರೂನು ಎಣ್ಣೆ ಆಲ್ರೆಡಿ ಸೌಂಡ್ ಬರುತ್ತೆ, ಬರ್ರ ಅಂತ ಹೇಳ್ಬಿಟ್ಟು. ಸೊ ತುಂಬಾನೇ ಚೆನ್ನಾಗೆ ನಾನು ಒತ್ತಿದ್ದೆ. ಆದ್ರೂ ಲಾಸ್ಟ್ ಫೈನಲಿ ಒಂದೆರಡೇನೋ ಒಡೆದೋಯ್ತು ಅಂತ ಹೇಳಿದ್ಲು. ಎಣ್ಣೆಲ್ಲ ಸ್ವಲ್ಪ ಗಲೀಜಾಗ್ಬಿಡತ್ತೆ ಆಕ್ಚುಲಿ ಆ ರೀತಿ ಆದಾಗ. ತುಂಬಾ ಚೆನ್ನಾಗಿ ಬೇಯಿಸ್ಕೋಬೇಕು ಕರ್ಗೋಡುಬ್ನ, ಬೇಯಿಸ್ಕೊಂಡ್ರೇನೆ ಚೆನ್ನಾಗಿರೋದು. ಒಂದೊಂದ್ಸರಿಗೆ ಎಣ್ಣೆ ನಾವ್ ಎಷ್ಟ್ ಹಾಕೊಂತೀವೋ ಅಷ್ಟನ್ನ ಬೇಯಿಸ್ಕೋಬಹುದು. ಕಷ್ಟ ಪಡ್ಬೇಕು ಸ್ವಲ್ಪ ಈ ಅಡ್ಗೆನೆಲ್ಲ ಮಾಡಕ್ಕೆ. ಅಡ್ಗೆ ಮನೆ ನೋಡಿ ಎಷ್ಟೊಂದೆಲ್ಲ ಅಳ್ಕೊಂಡು ಇದ್ದೀವಿ. ನೋಡಿ ಎಷ್ಟ್ ಚೆನ್ನಾಗ್ ಬೆಂದಿದೆ. ಸೊ ಈ ರೀತಿ ಕರ್ಗೋಡುಬ್ನ ಮಾಡೋದು ನನ್ಗಂತೂ ತುಂಬಾ ಖುಷಿ ಆಗುತ್ತೆ ಮಾಡಕ್ಕೆಲ್ಲ. ಖುಷಿಗಿಂತ ಏನೋ ಒಂಥರ ಹಬ್ಬದ ಅಡ್ಗೆ ಅನ್ನಂಗೆ. ಮನೇಲಿ ಕರ್ಗೋಡುಬ್ ಮಾಡೋದಂದ್ರೇನೆ ನಮ್ ಕಡೆ ಎಲ್ಲ ತುಂಬಾನೇ ಖುಷಿ ಪಟ್ಟು ತಿಂತಾರೆ. ಮೊದ್ಲೆಲ್ಲ ನಮ್ಗೆ ಊರಲ್ಲಿ ಇದ್ದಾಗ ವರ್ಷಕ್ಕೆ 2 ಸರಿ ಮಾಡ್ತಿದ್ವಿ ಅಷ್ಟೇನೆ. ಅವಾಗೆಲ್ಲ ನಾವು ಚಿಕ್ಕವರಿದ್ದಾಗ ಅದೊಂದು ಹಬ್ಬ ನಮ್ಮ ಮನೇಲಿ. ಸೊ ಇವಾಗೆಲ್ಲ ನೆನ್ಸ್ಕೊಂಡಾಗೆಲ್ಲ ಮಾಡ್ಕೊಂಡ್ ತಿಂತೀವಿ. ಈ ರೀತಿ ಪಾತ್ರೆನ ಇಟ್ಕೊಂಡು ಪಾತ್ರೆಗೆ ಹಾಕೋಬೇಕು, ಇಲ್ಲಾಂದ್ರೆ ಏನಾದ್ರೂ ಆಗಿರ್ಬೋದು ಹಾಕೊಳ್ಳೋದು. ನೋಡಿ, ಇಷ್ಟ ಆಯ್ತು.
ಸಾಕು ನಮ್ಗೆ. ಯಾಕೆಂದ್ರೆ ಸಾಕಾಗುತ್ತೆ. ತುಂಬಾ ಚೆನ್ನಾಗಿ ನೋಡಿ ಎಷ್ಟ್ ಚೆನ್ನಾಗಿ ಕೆಂಪ್ಗೆ ಸ್ವಲ್ಪ ಹಿಟ್ಟಿಗೆ ನಾನು ಅರಿಶಿನ ಪುಡಿ ಹಾಕೊಂಡಿದ್ನಲ್ವಾ, ಸ್ವಲ್ಪ ಕಲರ್ ಬಂದಿದೆ. ಅರಿಶಿನ ಪುಡಿ ಅಂದ್ರೆ ಹಾಕ್ಕೋಬಾರ್ದು, ಒಂದು ಚೂರು, ಒಂದು ಚಿಟಿಕೆ ಅಷ್ಟ್ ಹಾಕೋಬೇಕು ಅಷ್ಟೇನೇನೆ. ಸೊ ಇನ್ನೆಲ್ಲ ಮುಗೀತು, ಮಾಡಿದ್ದು ಆಯ್ತು. ಅನ್ನ, ಸಾರು, ಮತ್ತೆ ಹಪ್ಳ ಏನ್ ಗೊಳ್ಸಿಲ್ಲ ನಾನು. ಸಂಡಿಗೆ ಇತ್ತು ನಮ್ಮ ಮನೇಲಿ, ಅಗ್ಲ ಮಾಡಿರೋ ಸಂಡಿಗೆ. ಅದನ್ನೆಲ್ಲ ಹಾಕೊಂಡು ರೆಡಿ ಮಾಡಿ ಇಟ್ಟಿದೀನಿ ಊಟಕ್ಕೆ. ಸೊ ಈಗ ಊಟಕ್ಕೆ ಕುತ್ಕೊಳ್ತಾ ಇದೀವಿ. ಆಲ್ರೆಡಿ 9 ಗಂಟೆನೋ 9:15ನೋ ಆಗಿತ್ತು ಅನ್ಸುತ್ತೆ ಊಟ ಮಾಡ್ಬೇಕಾದಾಗ. ಇದು ಆಲ್ರೆಡಿ ಆ ಒಂದ್ 5-6 ದಿನದ ಹಿಂದ್ಲು ವಿಡಿಯೋ ಇದು ನಾನು ಹಾಕ್ತಾ ಇರೋದು ನಿಮ್ಗೆ. ಸೊ ಎಲ್ರು ಕೂಡ ಕುತ್ಕೊಂಡು ಊಟ ಮಾಡ್ತಾ ಇದೀವಿ. ತುಪ್ಪ ಕೂಡ ಇತ್ತು. ಕರಿಗಡುಬು, ತುಪ್ಪ, ಹಾಲ್ ಹಾಕೊಂಡ್ ತಿಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಇಲ್ಲಾಂದ್ರೆ ಕಾಯಿನು ಬೆಲ್ಲ, ಏಲಕ್ಕಿ ಹಾಕಿ ರುಬ್ಬಿ ಅದನ್ನು ಕೂಡ ಹಾಕೊಂಡ್ ತಿನ್ಬೋದು. ತುಂಬಾನೇ ಚೆನ್ನಾಗಿರುತ್ತೆ. ನಿಜವಾಗೂ ಎಷ್ಟು ಚೆನ್ನಾಗಿತ್ತಂದ್ರೆ ಊಟ ತುಂಬಾನೇ ಚೆನ್ನಾಗಿತ್ತು. ಸಾಂಬಾರು ಒಂದ್ ರಾತ್ರಿ ಕಳೆದ್ರೆ ಬೆಳಗ್ಗೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಸೊ ಈಗ್ಲೇನೆ ಚೆನ್ನಾಗಿತ್ತು ನಮ್ ಸಾಂಬಾರಂತೂ ನಿಜವಾಗೂ. ನಾನು ಈ ಸಾಂಬಾರ್ನ 2 ಡೇಸ್ ತಿಂದಿದೀನಿ. 2 ಡೇಸ್ ತಿಂದ್ರು ಕೂಡ ಇನ್ನೂ ತಿನ್ಬೇಕು ಅನ್ನಿಸ್ತಿತ್ತು. ಅಷ್ಟು ರುಚಿಯಾಗಿತ್ತು ಬಿಡಿ ಸಾಂಬಾರು. ಹಿಂದೆ ತೋರ್ಸಿದೀನಿ, ಒಂದ್ಸರಿ ನೋಡ್ಕೊಂಡು ನೀವು ಅದೇ ರೀತಿ ಮಾಡಿ, ಸಖತ್ ಟೇಸ್ಟಿಯಾಗಿರುತ್ತೆ. ಸೊ ತುಪ್ಪದ ಕತೆ ಹೇಳ್ತೀನಿ. ಊಟ ಮಾಡ್ಬೇಕಾದಾಗ ಒಬ್ರಿಗೆ ಯಾರಿಗೋನ ನಮ್ಮ ಅಂಗಡಿ ಹತ್ರ ಬರ್ತಾರೆ, ತುಪ್ಪ ತಂದ್ಕೊಡಿ ನನ್ಗೆ ಅಂತ ಕೇಳಿದ್ದೆ. ಸೊ ಅವರು ತುಪ್ಪ ಮಾಡ್ತಾರೆ ಇಂತವ್ರು ಅಂತ ಹೇಳಿದ್ರು. ಸರಿ ಆಯ್ತು ತಂದ್ಕೊಡಿ ಅಂತ ಕೇಳಿದ್ದೆ. ನಾನು ಒಂದೊಂದ್ಸರಿಗೆ ಬೆಣ್ಣೆ ತಗೋಬಿಡ್ತೀನಿ, 1 ಕೆಜಿ 1.5 ಕೆಜಿ ರೀತಿ ಬೆಣ್ಣೆ ತಗೊಂಡು ಕಾಯಿಸ್ಕೊಳ್ತೀನಿ. ಅವ್ರೊಬ್ರು ಕೊಡ್ತಾ ಇದ್ರು ಮೊದ್ಲೆಲ್ಲನ. ಅವ್ರು ಇವಾಗ ಎಮ್ಮೆ ಇನ್ನು ಈಲಾಗಿದೆ, ಈದಿಲ್ಲ, ಈದ್ಮೇಲೆ ಕೊಡ್ತೀವಿ ಅಂತ ಹೇಳಿದ್ರು. ಸೊ ನನ್ ಮನೇಲಿ ತುಪ್ಪ ತುಂಬಾನೇ ಇರ್ಲೇ ಇಲ್ಲ, ಖಾಲಿ ಆಗ್ಬಿಟ್ಟಿತ್ತು. ಹಾಗಾಗಿ ಒಬ್ರಿಗೆ ಹೇಳಿದ್ದೆ. ಅವರು ಇಲ್ಲಿ ಚೆನ್ನಾಗ್ ಮಾಡ್ತಾರೆ, ತುಪ್ಪ ತರಿಸ್ಕೊಡ್ತೀನಿ, ಎಷ್ಟ್ ಬೇಕು ಅಂತ ಕೇಳಿದ್ರು. ನಾನು 1 ಲೀಟರ್ ಬೇಕಂತ ಹೇಳಿದ್ದೆ. ₹1,000 1 ಲೀಟರ್ ಅಂತ ಹೇಳಿದ್ರು. ಪರವಾಗಿಲ್ಲ ತಂದ್ಕೊಡಿ ಅಂತ ಕೂಡ ಹೇಳಿದ್ದೆ. ಸೊ ತಂದ್ ಕೊಟ್ರು ಅವ್ರು. ತಂದ್ಕೊಟ್ಟು ಅರ್ಧ ಲೀಟರ್ ತಂದ್ಕೊಟ್ರು. ಒಂದ್ ಕ್ಯಾರಿಯರ್ ಅಲ್ಲಿ ತಗೊಂಡ್ ಬಂದು ಕೊಟ್ರು, ಒಂದ್ ಟಿಫನ್ ಬಾಕ್ಸ್ ಅಲ್ಲಿ. ಅಂಗಡಿ ಹತ್ರನೇ ಇದ್ದೆ ನಾನು. ಸೊ ಅದನ್ನ ತಂದ್ಮೇಲೆ ಮನೆಗ್ ತಂದು ಇಟ್ಟೆ ನಾನು. ಆ ಸ್ಮೆಲ್ ಸರಿಯಾಗಿ ಬರ್ತಾ ಇರ್ಲಿಲ್ಲ ನನ್ಗೆ. ಅಂದ್ರೆ ಏನೋ ಒಂಥರ ಬ್ಯಾಡ್ ಸ್ಮೆಲ್ ತರ ಬರ್ತಿತ್ತು. ತುಂಬಾನೇ ಬೇಜಾರಾಯ್ತು. ಸೊ ಅದನ್ನ ಇಟ್ಟಾದ್ಮೇಲೆ ಬೆಳಗಾದ್ಮೇಲೆ ನೋಡ್ತೀವಿ, ತಂದಾದ್ಮೇಲೆ ನೀರಿಗಿತ್ತ ತುಪ್ಪ, ಅಂದ್ರೆ ಎಣ್ಣೆ ತರ ಇತ್ತು. ಸೊ ಬೆಳಗ್ಗೆ ನೋಡ್ತೀನಿ, ಕೆಳಗಡೆ ತುಪ್ಪದೆಲ್ಲ ಒಳ್ಳೇದೆಲ್ಲ ಕೆಳಗಡೆ ಕೂತಿದೆ, ಮೇಲೆ ನೀರ್ ತೇಲ್ತಾ ಇದೆ. ಅದಕ್ಕೆ ಅವ್ರು ಏನ್ ಮಾಡಿದಾರೆ ಗೊತ್ತಾ? ವಿಡಿಯೋ ನೋಡಿದ್ರು ಪರವಾಗಿಲ್ಲ ಅವರು ಅಂತಾನೆ ನಾನು ಈ ವಿಷಯ ಹೇಳ್ತಾ ಇರೋದು. ತುಂಬಾ ಮೋಸ ಮಾಡ್ತಾರೆ ಜನ. ಆಯಮ್ಮ ಡಾಲ್ಡಾ ಮಿಕ್ಸ್ ಮಾಡ್ಬಿಟ್ಟು ತುಪ್ಪನ ಕೊಟ್ಟಿದ್ದಾರೆ. ತುಂಬಾನೇ ಬೇಜಾರಾಯ್ತು. ನಾನು ಒಂದೇ ಮಾತು ಹೇಳ್ದೆ, ನಮ್ಮ ಮನೆಗೆ ಒಂದೇ ಮಾತು ಹೇಳಿದ್ರು, ₹500 ಅಷ್ಟೇ ತಾನೆ, ಕೊಟ್ಬಿಟ್ಟು ಸುಮ್ನಾಗು, ಮತ್ತೆ ಏನು ಮಾತಾಡಕ್ ಹೋಗ್ಬೇಡ, ಏನು ಹೇಳಕ್ ಹೋಗ್ಬೇಡ, ತಂದ್ ಕೊಟ್ಟಿರೋರು ಕೂಡ ನೀನ್ ಏನು ಹೇಳಕ್ಕೆ ಹೋಗ್ಬೇಡ ಅಂತ ಹೇಳಿದ್ರು. ಸೊ ಹಾಗಾಗಿ ನಾನು ಕೂಡ ಅವ್ರನ್ನೇನು ಅನ್ನಕ್ ಹೋಗ್ಲಿಲ್ಲ. ಸುಮ್ನೆ ₹500 ಕೊಟ್ಟೆ ಅಷ್ಟೇ. ತಂದ್ ಕೊಟ್ಟಿದ್ರಲ್ಲ, ಅವ್ರ ಹತ್ರ ನನ್ ಮನಸ್ ತಡಿಲಿಲ್ಲ. ಆಂಟಿ, ನಾವು ಹುಟ್ಟಿ ಬೆಳೆ ತುಪ್ಪ ತಿಂದೆ ಬೆಳೆದಿರೋದು. ನಮ್ಮಪ್ಪ ಬರೀ ಹಸ ಎಮ್ಮೆಗಳು ಕಟ್ಕೊಂಡು, ದನ ಕರುಗಳೆಲ್ಲ ಕಟ್ಕೊಂಡು ಸಖತ್ತು ನಮ್ಮ ಮನೇಲಿ ತುಪ್ಪ ಆಗ್ತಿತ್ತು. ನಮ್ಮಮ್ಮ ರುಚಿ ರುಚಿಯಾಗಿ ತುಪ್ಪ ಮಾಡಿ ಕೊಟ್ಟಿದ್ದಾರೆ. ನಾವು ಹಳ್ಳಿ ಹುಡುಗಿನೇ ನಾನು. ತುಂಬಾ ತುಪ್ಪ, ಮೊಸರು, ಹಾಲೆಲ್ಲ ತಿಂದಿದೀನಿ. ನನ್ಗೂ ಟೇಸ್ಟ್ ಏನಂತ ಗೊತ್ತು ಆಂಟಿ. ಅಂತ ಹುಡುಗಿನೇ ಮೋಸ ಮಾಡ್ಬಿಟ್ರಲ್ಲ ನೀವು, ₹500 ಇಸ್ಕೊಂಡು ಈ ತರ ತುಪ್ಪನ ತಂದು ಕೊಟ್ಟಿದ್ದೀರಾ ಅಂತ ಅಂದ್ಬಿಟ್ಟೆ. ನಾನು ನಿಮ್ಮ ಮನಸ್ಸು ತಡಿಲಿಲ್ಲ. ಅವ್ರು ಇದ್ಕೊಂಡು ಒಂದ್ಸರಿ ಟೇಸ್ಟ್ ಮಾಡ್ತೀನಿ ಕೊಡು ಅಂತ ಕೇಳಿದ್ರು. ಏನು ಬೇಡ ಬಿಡಿ, ನಮ್ ಮನೆಗ್ ಬೈದ್ರು, ಮತ್ತೆ ₹500 ಕೊಡ್ದಲೇ ಇರ್ಬೇಡ, ಮತ್ತೇನು ಅನ್ನಕ್ ಹೋಗ್ಬೇಡ ಅಂತ ಹೇಳಿದಾರೆ. ಅದಕ್ಕೋಸ್ಕರ ನಾನು ಅಂತ ಇಲ್ಲ ಅಂತ ಹೇಳ್ಬಿಟ್ಟು ಸುಮ್ನೆ ಆದೆ. ಈ ರೀತಿ ತುಪ್ಪದ ಕತೆ. ಯಾರಿಗಾದ್ರೂ ತುಪ್ಪ ಹೇಳಿದ್ರೆ ಡಾಲ್ಡಾ ಮಿಕ್ಸ್ ಮಾಡಿ ಕೊಡ್ತಾರೆ. ತುಂಬಾನೇ ಬೇಜಾರಾಗುತ್ತೆ. ನೋಡಿ ತಗೊಳ್ಳಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಎಲ್ಲರಿಗೂ ವಿಡಿಯೋ ನೋಡಿದ್ರಿಗೆಲ್ಲ ಥ್ಯಾಂಕ್ ಯು.